ನಮಸ್ತೆ, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಮಾಡೋಕ್ಕೆ ಹೊರಟಿರೋ ಅಡುಗೆ ಏನಂದರೆ ಹುಚ್ಚೆಳ್ಳು ಚಟ್ನಿ, ರಾಗಿ ರೊಟ್ಟಿ. ಬನ್ನಿ ಹೇಗೆ ಮಾಡ್ತಿದ್ದೀವಿ ಅಂತ ನೋಡೋಣ. ನಮ್ಮೂರ ಹತ್ರ ಒಂದು ಬೆಟ್ಟ ಇದೆ, ಆ ಬೆಟ್ಟದ ಮೇಲೆ ಅಡುಗೆ ಮಾಡ್ತಾಯಿದ್ದೀವಿ. ಇನ್ನೊಂದು ಏನು ಸ್ಪೆಷಲ್ ಅಂದರೆ ನಾವು ಮಾಡೋ ಅಡುಗೆ ಎಲ್ಲ ಸೌದೆ ಒಲೆಯಿಂದಲೇ ಮಾಡ್ತಿರೋದು. ಯಾಕಂದರೆ ಹಳೆ ಕಾಲದಲ್ಲಿ ಅದೇ ಥರನೇ ಮಾಡ್ತಿದ್ರು. ಈಗೆಲ್ಲ ಸ್ಟವ್ ಬಂದಿರೋದ್ರಿಂದ ಸ್ಟವಲ್ಲಿ ಒಂದು ಅರ್ಧ ಗಂಟೆ 1 ಅವರಲ್ಲಿ ಮಾಡ್ತಾರೆ. ಆದರೆ ಈ ಸೌದೆಯಲ್ಲಿ ಮಾಡ್ತಿರೋ ಅಡುಗೆ ಬಂದರೆ ತುಂಬ ಹೊತ್ತು ಮಾಡಬೇಕು. ಒಂದು ಅಡುಗೆ ಮಾಡಬೇಕಂದ್ರೆ 2ರಿಂದ 3 ಗಂಟೆ ಟೈಮ್ ಬೇಕು. ನಮಗಂತೂ ತುಂಬ ಖುಷಿ ಇದೆ. ಯಾಕಂದರೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಸಂಡೇ ಬಂದರೆ ಸ್ವಲ್ಪ ಅಡುಗೆ ಮಾಡ್ಕೊಂಡು ಮನೇಲಿ ತಿಂದು ಮಲ್ಕೋತೀವಿ. ಬಟ್ ಇಲ್ಲಿ ಮಾಡೋದ್ರಿಂದ ಎಲ್ಲರೂ ಬಂದು ಎಲ್ಲ ಹೆಲ್ಪ್ ಮಾಡ್ತಾರೆ. ತುಂಬ ಖುಷಿಯಾಗತ್ತೆ. ಈ ಸ್ಥಳ ನೋಡ್ಬೋದು, ತುಂಬ ಸುಂದರವಾಗಿ, ತುಂಬ ಪ್ರಶಾಂತವಾಗಿದೆ. ಮೊದಲಿಗೆ ಈರುಳ್ಳಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಕ್ಯಾರೆಟ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟ್ನ ತೊಳ್ಕೊಂಡು ಸಣ್ಣಗೆ ಈರುಳ್ಳಿ ಹಚ್ಕೊಂಡು ಕ್ಯಾರೆಟ್ ತುರ್ಕೊಂಡೆ. ಅದಾದಮೇಲೆ ಮೆಣಸಿನ್ಕಾಯಿ ಹಾಕೋಣ ಅಂದ್ಕೊಂಡ್ವಿ. ಬಟ್ ಮಕ್ಕಳು ತಿನ್ನೋದ್ರಿಂದ ಖಾರ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಸಣ್ಣಗೆ ಜಜ್ಕೊಳ್ಳೋಣ ಅಂದ್ಬಿಟ್ಟು ಕಲ್ಲಿರುತ್ತಲ್ಲ, ಆ ಕಲ್ಲಲ್ಲಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಆ ರುಬ್ಕೊಂಡು ಅದನ್ನು ಮಿಕ್ಸ್ ಮಾಡ್ತೀವಿ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದರಿಂದ ಕಲ್ಲಲ್ಲಿ ರುಬ್ಕೊಂಡು ಹಾಕೋಣ ಅಂತ ಕಲ್ಲಲ್ಲಿ ರುಬ್ಕೊಂಡೆ. ಸೌದೆ ಎಲ್ಲ ತೊಗೊಬಂದ್ವಿ. ಹಿಂದಿನ ದಿನ ಮಳೆ ಬಂದಿತ್ತು, ಎಲ್ಲ ಸೌದೆ ನೆಂದೋಗಿತ್ತು. ಅದು ಹಚ್ಚಕ್ಕೆ ಆಗ್ತಿರ್ಲಿಲ್ಲ, ಹಚ್ಕೋತಾನೆ ಇರಲಿಲ್ಲ ಒಲೆ. ಆದರೂ ಹೆಂಗೋ ಕಷ್ಟಪಟ್ಟು ಗರಿ ಅದೆಲ್ಲ ಇಟ್ಟು ಹಚ್ಚಿದ್ವಿ. ಮಿನಿಮಮ್ ಅಂದರೆ 9ರಿಂದ 10 ಕಡ್ಡಿ ಖಾಲಿ ಆಯಿತು ಹಚ್ಚೋದಕ್ಕೆ. ಕೊನೆಗೂ ಉರಿತು. ಮೊದಲಿಗೆ ನಾನು ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಬಾಣಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಕಡಲೆ ಬೀಜ ಹುರ್ಕೊತಾ ಇದ್ದೀನಿ. ಬರೀ ಖಾಲಿ ಏನಾದರೂ ಇಟ್ವಿ ಅಂದರೆ ಬೆಂಕಿಗೆ ಬೆಂದ್ಬಿಟ್ಟು ಹುಡುಗೋಗ್ಬಿಡುತ್ತೆ. ಮಣ್ಣಿಂದು ಏನೇ ಐಟಮ್ ಇಟ್ಟು ಬೆಂಕಿ ಮೇಲೆ ಇಟ್ಟರು ನಾನು ಕಡಲೆ ಬೀಜ ಹುರ್ಕೊಂಡು ಅದಾದಮೇಲೆ ಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿನ ಹುರ್ಕೊಳ್ಳೋಣ ಅಂದ್ಬಿಟ್ಟು ತವ ಇಟ್ಕೊಂಡಿದ್ದೀನಿ. ಹಸಿ ಸ್ಮೆಲ್ ಹೋಗಲಿ ಅಂದ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಅದಕ್ಕೆ ಹುಚ್ಚೆಳ್ಳು ಚಟ್ನಿನೇ ಅಲ್ವಾ ಸ್ಪೆಷಲ್ ಇವತ್ತಿಂದು. ಅದಕ್ಕೋಸ್ಕರ ಸ್ವಲ್ಪ ಅದೇ ಬಿಸಿ ಆಗಿರೋ ತವಕ್ಕೆ ಸ್ವಲ್ಪ ಹುಚ್ಚೆಳ್ಳು ಹಾಕ್ಕೊಂಡು ಹಾಗೆ ಹುರಿದ್ರೆ ಎಲ್ಲ ಮೇಲೆ ಪಟ ಅಂದ್ಬಿಟ್ಟು ಎಲ್ಲ ಎಗರ್ಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದೇ ತವದ ಮೇಲೆ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗಂತೂ ಹುರ್ಕೊಂಡೆ ಹುಚ್ಚೆಳ್ಳನ್ನ. ಪಲ್ಯ ಎಲ್ಲ ಮಾಡಿದ್ರೆ ಇದನ್ನು ಹಾಕಿನೇ ಪೌಡ್ರ್ ಮಾಡಿ ಹಾಕ್ತೀವಿ. ಎಲ್ಲ ಒಂದು ಬಟ್ಲಿಗೆ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು, ಪುದೀನ, ಕರಿಬೇವು ಸೊಪ್ಪು 3 ಹಾಕ್ಕೊತಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊತಿದ್ದೀನಿ. ಅದಾದಮೇಲೆ ಉಪ್ಪು ಹಾಕ್ಕೊಳ್ಬೇಕಲ್ವ, ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಬೋ ಕಲ್ಲಲ್ಲಿ ರುಬ್ಕೋತಾ ಇದ್ದೀನಿ. ರುಬ್ಬೋ ಕಲ್ಲಲ್ಲಿ ರುಬ್ಬೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಚಟ್ನಿ. 1-2 ದಿನವರೆಗೂ ಇಡ್ಬೋದು, ಏನು ಹಾಳಾಗಲ್ಲ. ಮಿಕ್ಸಿಲಿ ರುಬ್ಬಿದ್ರೆ ಅಷ್ಟೊಂದು ಟೇಸ್ಟ್ ಇರಲ್ಲ, ಬಟ್ ರುಬ್ಬೋ ಕಲ್ಲಲ್ಲಿ ರುಬ್ಬೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಅದಾದಮೇಲೆ ರೊಟ್ಟಿಗೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು, ಸ್ವಲ್ಪ ನುಗ್ಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಎಲ್ಲ ಸಣ್ಣಗೆ ಹಚ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದಕ್ಕೇನೆ ಜರಡಿ ಇಟ್ಕೊಂಡಿರೋ ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ನೀರೆಲ್ಲ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಅದನ್ನ ಹಾಗೆ ಇಟ್ಟು 1-2 ನಿಮಿಷ
ಸ್ವಲ್ಪ ಎಲ್ಲ ಹದವಾಗಿ ಬರಲಿ ಅಂದ್ಬಿಟ್ಟು ಹಾಗೆ ಕ್ಲೋಸ್ ಮಾಡಿಟ್ಟೆ. ಬಾಳೆ ಎಲೆಗೆ ಎಣ್ಣೆ ಹಚ್ಕೊಂಡ್ರು. ಅಮ್ಮ ತಟ್ಕೊಟ್ರು, ಅಕ್ಕ ರೊಟ್ಟಿ ಸುಟ್ಟು ಹಾಕಿದ್ರು. ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ತೆಳುವಾಗಿ ತಟ್ಕೊಂಡ್ರು. ಬರುತ್ತಮ್ಮ ಅದು? ತವ ಬಿಸಿ ಆದಮೇಲೆ ಆ ರೊಟ್ಟಿನ ತವ ಮೇಲೆ ಹಾಕಿದ್ರು. ಬೆಣ್ಣೆ ತಂದಿದ್ವಿ, ಬಟ್ ಮರ್ತೋಗಿತ್ತು ಬೆಣ್ಣೆ ಹಾಕಬೇಕು ಅಂತ. ಅದಾದಮೇಲೆ 2 ರೊಟ್ಟಿ ಸುಟ್ಟಾದಮೇಲೆ ಬೆಣ್ಣೆ ಹಾಕಬೇಕು ಅಂದ್ಕೊಂಡು ಅದಾದಮೇಲೆ ಇನ್ನೊಂದು ರೊಟ್ಟಿ ಮಾಡ್ಕೊಂಡು ಬೆಣ್ಣೆ ಹಾಕಿ ರೊಟ್ಟಿ ಸುಟ್ಟರು. ತುಂಬ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ, ರಾಗಿ ರೊಟ್ಟಿ ಮೇಲೆ ಬೆಣ್ಣೆ ಹಾಕ್ಕೊಂಡು ಹುಚ್ಚೆಳ್ಳು ಚಟ್ನಿನ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಸೊ ಕೊನೆಗೆ ರೊಟ್ಟಿ ಮತ್ತು ಚಟ್ನಿ ಮಾಡಿದ್ದಾಯಿತು. ತಿನ್ನೋಣ ಅಂದ್ಬಿಟ್ಟು ಕೂತ್ಕೊಂಡ್ವಿ ಎಲ್ಲರೂ. ಮಕ್ಕಳು ಅಲ್ಲೆಲ್ಲ ಸೀತಾಫಲ ಹಣ್ಣಿತ್ತು ಅಂತ ಕಿತ್ಕೊಂಬರಕ್ಕೆ ಹೋಗಿದ್ರು. ನೋಡಿ, ರಾಗಿ ರೊಟ್ಟಿ ಚಟ್ನಿ ತಿಂತಾಯಿದ್ದೀವಿ. ತುಂಬ ಟೇಸ್ಟಿಯಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಮನೆಯಿಂದಲೇ ಚಟ್ನಿ ಪುಡಿ ತಂದಿದ್ವಿ, ಸ್ವಲ್ಪ ಮೊಸರು ಹಾಕೊಂಡು ತಿಂತಾಯಿದ್ದೀವಿ. ಥ್ಯಾಂಕ್ ಯು ಆಲ್.